ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಂದದ್ದು ತಡ ಆಯ್ತಾ ಅಂತ. ಹೇಗಿದ್ದೀರಿ ಜಗಣ? ಚೆನ್ನಾಗಿದ್ದೀರಾ? ಇಲ್ಲಿಗೆ ನಾನು ಯಾಕೆ ಬಂದದ್ದು ಗೊತ್ತುಂಟ? ನಮ್ಮನ್ನು ನೋಡ್ಲಿಕ್ಕೆ ನೀವು ಬರ್ಬೋದು, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ? ಅದಕ್ಕೆ ಬಂದದ್ದು. ಹೇಗಿದ್ದೀರಾ ತಾರಮ್ಮ? ಚೆನ್ನಾಗಿದ್ದೇನೆ. ನೀ ಹೇಗಿದ್ದಿ? ತುಂಬಾ ಖುಷಿ ಆಯ್ತು ನಿಮ್ಮನ್ನು ನೋಡಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಹೇಗಿದ್ದೀರಾ ಭಟ್ರೆ? ಏಕ್ದಮ್ ಫಸ್ಟ್ ಕ್ಲಾಸ್. ಶಟ್ರು ಭಟ್ರು, ಭಟ್ರು ಶಟ್ರು ಕಾಂಬಿನೇಷನ್ ಚಂದ ಉಂಟಲ್ಲ. ಶಟ್ರ್ ನೋಡ್ಲಿಕ್ಕೆ ಭಟ್ರು ಬರ್ಬೋದು, ಭಟ್ರ ನೋಡ್ಲಿಕ್ಕೆ ಶಟ್ರು ಬರಬಾರ್ದ? ಈಗ ಒಬ್ಬರನ್ನ ಇನ್ನೂ ನಾನು ಪರಿಚಯ ಮಾಡ್ಕೊಳ್ಳಿಲ್ಲ. ಅವ್ರ ವಿಷಯ ಹೇಗೆ ಹೇಳೋದು ಅಂತೇಳಿ ಗೊತ್ತಾಗುದಿಲ್ಲ. ಭಟ್ರೆ, ನಾನ್ ನಿಮ್ಗೊಂದು ಸಿಗ್ನಲ್ ಕೊಡ್ತೇನೆ. ಆಯ್ತು. ಅದು ಎಂತ ಅಂತ ಹೇಳ್ಬಿಟ್ಟು ನೀವು ಹೇಳ್ಬೇಕಾಯ್ತಾ? ಸ್ನೇಹ. ಬಲ. ಕನ್ನಡದಲ್ಲಿ ಇದಕ್ಕೆ ಭಾಷೆ ಅಂತೇಳಿ ಹೇಳ್ತಾರೆ. ಪ್ರಾಮಿಸ. ಲ್ಯಾಂಗ್ವೇಜ್. ಆಣೆ ಆಣೆ ಆಣೆ. ಪ್ರಾಮಿಸಿಂಗ್ ಆಂಕರ್. ಈಗ ಗೊತ್ತಾಯ್ತಾ ನಿರಂಜನಣ್ಣ? ಗೊತ್ತಾಯ್ತು. ನಾನು ಇಲ್ಲಿಗೆ ಯಾಕೆ ಬಂದದ್ದು ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೂ ಕೂಡ ಹೇಳ್ತೇನೆ. ಜಗಣ, ನೀವಂದ್ರೆ ನನಗೆ ಬಹಳ ಇಷ್ಟ ಆಯ್ತಾ. ಇವತ್ತು ನಿಮ್ಮ ಎದುರುಗಡೆನೆ ನಿಮ್ದು ಇಮಿಟೇಟ್ ಮಾಡುವ ಅಂತೇಳಿ ಬಹಳ ಆಸೆ ಆಗ್ತಾ ಉಂಟು. ಮಾಡ್ಬೋದಲ್ಲ? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಟಚಿಂಗ್ ಟಚಿಂಗ್ ಟಚಿಂಗ್. ಬೇಬಿ ರಾಜ, 5 ನಿಮಿಷ ಕೋಆಪರೇಟ್ ಮಾಡ್ಬಿಡಮ್ಮ. ನಾಚ್ಕೊಂಡು ಓಡೋಗ್ಬಿಟ್ಲು ತೇಟ್ ಅವ್ರ ಅಮ್ಮನ್ ತರ. ಟಚಿಂಗ್ ಟಚಿಂಗ್. ನಿರಂಜನಣ್ಣ, ಎಸ್. ಮೊನ್ನೆ ಭಟ್ರು ನನಗೆ ಭೇಟಿಯಾಗಿ ಹೇಳಿದ್ರು, ನೀವು ಯಾವಾಗ್ಲೂ ಮಂಗಳೂರು ಶೈಲಿಯಲ್ಲಿ ಸಿನಿಮಾವನ್ನು ಮಾಡ್ತೀರಾ, ಅದಕ್ಕೋಸ್ಕರ ಈ ಸಲ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಸಿನಿಮಾವನ್ನು ಮಾಡಿ ಅಂತ ಹೇಳಿ ಕೇಳ್ಕೊಂಡ್ರು. ಅಲ್ವಾ ಭಟ್ರೆ? ಹೌದು. ಅದಕ್ಕೋಸ್ಕರ ನಾನು ಈ ವೇದಿಕೆ ಮೇಲೆ ಕಾಂತಾರ ಭಾಗ 3 ಉಂಟಲ್ಲ. ಭಾಗ 3? ಕಾಂತಾರ ಭಾಗ 3. ಓಕೆ. ಅದನ್ನು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಜವಾರಿ ಭಾಷೆಯಲ್ಲಿ ತೆಗೆಯುವ ಅಂತೇಳಿ ಬಂದಿದ್ದೇನೆ ನಾನು. ಇದು ಬೇಕಾಗಿರೋದು. ಮೊದಲಿಗೆ ಕಾಂತಾರ ಭಾಗ 2ರಲ್ಲಿ ನನಗೂ ಲೀಲನಿಗೂ ಲವ್ ಆಗ್ತದೆ. ಆ ಲವ್ ನಲ್ಲಿ ಇಂಥ ಸಾಂಗ್ ಒಂದು ಹಾಕಿದ್ದಾರೆ, ಅದು ಈಗ್ಲೂ ಕೇಳಿದ್ರು ಕೂಡ ಮೈ ರೋಮಾಂಚನ. ಸಿರಿಯೇ ಅಂಗಾಲಿನಲೆ ಬಂಗಾರಗೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗಲ ಸರಸ ಛಾಯೆ ಮಂದಹಾಸ. ನಾನಿನ್ನೂ ಅಲ್ಲೇ ಇದ್ದೇನೆ ಮಾರ. ಇರ್ಲಿ. ಇದಾದ ನಂತರ ನಮಗೆ ಒಬ್ಬ ಮಗ ಹುಟ್ಟುತ್ತಾನೆ. ಅವನ ಈ ಚಿತ್ರಕ್ಕೆ ಹೀರೋ. ಅವನ ಹೆಸರೆಂತ ಗೊತ್ತುಂಟ ಭಟ್ರೆ? ಗಣೇಶಪ್ಪ ಶಿವಪ್ಪ ಸಾಕಿನ ಸೌದತ್ತಿ. ಇದು ಯಾಕೆ ಆ ರೀತಿ ಇರ್ತದಂತಂದ್ರೆ, ಇದು ಬಯಲು ಸೀಮೆಯಲ್ಲಿ ನಡೆಯುವುದಲ್ಲ, ಅದಕ್ಕೋಸ್ಕರ. ಆದ್ರೆ ಅಲ್ಲಿಗೆ ಇದು ಕಾಂತಾರ ಅಂತೇಳಿ ಹೆಸರು ಸರಿಯಾಗಿ ಆಗುದಿಲ್ಲ. ಅದಕ್ಕೋಸ್ಕರ ನಾವ್ ಎಂತ ಮಾಡುದು ಅಂತಂದ್ರೆ, ಕಾಂತಾರ ಬದಲು ಅದು ಬಯಲು ಸೀಮೆ ಉಂಟಲ್ಲ, ಅದಕ್ಕೆ ಬಯಲಾಟ. ಹೇಗೆ ಉಂಟಿದು? ಚಂದ ಉಂಟಲ್ಲ? ಅಲ್ಲಿ ಕಾಂತಾರ, ಇಲ್ಲಿ ಬಯಲಾಟ. ಅವ ಏನೋ ದೊಡ್ಡವನಾಗ್ತಾನೆ. ದೊಡ್ಡವನಾದ್ಮೇಲೆ ಅವನಿಗೂ ಒಂದು ಸಾಂಗ್ ಬೇಕಲ್ವಾ? ಅದಕ್ಕೋಸ್ಕರ ಉತ್ತರ ಕರ್ನಾಟಕದ ಪಕ್ಕ ಜವಾರಿ ಜಾನಪದ ಗೀತೆ ಬಂದ್ರೆ ಹೇಗಿರ್ತದೆ ಗೊತ್ತುಂಟಾ? ಹೇಗೆ ಉಂಟು? ಚಂದ ಉಂಟಲ್ಲ? ಇದಾದ ಮೇಲೆ ಸ್ಟೋರಿ ಕೇಳಿ ಬಹಳ ಚಂದ ಉಂಟು. ಈ ಕೆಸರು ಗದ್ದೆಯಲ್ಲಿ ಕೋಣವನ್ನು ಓಡಿಸುವ ಒಂದು ನಾವು ಕಂಬಳವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಕಂಬಳ ಇಲ್ಲ, ಇಲ್ಲಿ ಬಯಲು ಸೀಮೆ ಅಲ್ಲ, ಇಲ್ಲಿ ಎತ್ತಿನ ಬಂಡಿಯನ್ನು ಓಡಿಸುದು. ನಿಮ್ಮವ್ನು ಬಂಡ್ರಿ 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 ನಿಮ್ಮವ್ರು ಬಂಡ್ರಿ. ಅಲ್ಲಿ ಆದ್ರೆ ಇಲ್ಲಿ ಅದು ಬಂಡ್ರಿ
ಓಡ್ರಿ 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 ಓಡವಲ್ದಲ್ಲ ನೀವು ಇದಾದ ನಂತರ ಇನ್ನೊಬ್ಬ ಬರ್ತಾನೆ ವಿಲ್ಲನ್ ಫಾರೆಸ್ಟ್ ಆಫೀಸರ್. ಅವನು ಬಂದಾಗ ಅವನದು ಡೈಲಾಗ್ ಹೇಗೆ ಉಂಟಂದ್ರೆ, ಹಿಂಗೆ ಮುಂದುವರಿತಾ ಇದ್ರೆ ನಿಮ್ಮ ಆಚರಣೆ ಆಡಂಬರ ಎಲ್ಲ ಬಂದ್ ಮಾಡ್ಬಿಡಿ. ನಿನ್ನ ಅಪ್ಪನಿಗೆ ಹುಟ್ಟಿದವನಾದ್ರೆ ಬಂದು ಮಾಡ್ಸ. ನೀನ್ ಇಲ್ಲಿಂದ ಜೀವಂತ ಹೇಗೆ ಹೋಗ್ತೇನೆ ನಾನು ನೋಡ್ತೇನೆ ಬ್ಯಾವರ್ಸಿ. ಅಲೆ ಇದನ್ನ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಳಿದ್ರೆ ಹೇಗಾಗ್ತದೆ ಹೇಳಿ. ಅಲ್ಲಿ ಬೋಸುಡಿಕೆ ನಿಂದ ನೀನ್ ನಡ್ಸಕತ್ತೀಯಲ್ಲ, ನಮ್ಮ ನೀನ್ ಶೇಂಗಾ ಹರಿಯೋರು ಅಂತೇಳಿ ತಿಳ್ಕೊಂಡಿದ್ಯ, ಇಲ್ಲ ಕೊತ್ತಂಬರಿ ಸೂಡು ಕಟ್ಟವ ಅಂತೇಳಿ ತಿಳಿದಿ. ತರ್ಲಿ ಇಲ್ಲಿ ಒಂದು ಅಟಮ ತರ್ಲಿ, ಇವನು ಕುಂಡ್ಯಾಗಿಟ್ಟು ಢಮ್ ಅನ್ಸಿದಂದ್ರೆ ಹರ್ನಾಳಿಗೆ ಆಗಿರ್ಬೇಕು. ಸುಮ್ಮನೆ ಹೋಗಲಿ, ತಲೆ ಕೆಡಿಸ್ಬೇಡ. ಮೊದ್ಲ ಹುಚ್ಚುಳ ಮಗ ಅದ್ದೀನಿ ನಾನು. ನನ್ನ ತಲೆ ಕೆಡ್ತ ಟಿಸಿಕ್ಕ ಪಿಂಗಿ ಪಿರ್ರ. ಅವಂದು ಇಷ್ಟ ಆದ್ರೆ ಇನ್ನೊಬ್ಬ ಬರ್ತಾನೆ, ಇನ್ನೊಬ್ಬ ದೊಡ್ಡ ವಿಲನ್ ಇದ್ದಾನೆ, ಅವನೇ ಧಣಿ. ದಣಿ ಅಲ್ಲಿ ಧಣಿ ಗದ್ಲ, ಇಲ್ಲಿ ಗೌಡ್ರ ಗದ್ಲ. ಈ ಗೌಡನದೊಂದು ಥೀಮ್ ಉಂಟು, ಅವ ಯಾರ ಹೊಲದಲ್ಲಿ ಇದಕ್ಕೆ ಕೂರ್ತಾನೋ ಆ ಹೊಲ ಅವ್ರದೇ ಆಗ್ತದೆ ಅಂತೇಳಿ. ಅದಕ್ಕೆ ಅವ ಎಲ್ಲರ ಹೊಲದಲ್ಲಿ ಹೋಗಿ ಕೂತ್ಕೊಂಡು ಎಲ್ಲದನ್ನು ಕೂಡ ಕಬಳಿಸುದು ಅವನು. ಅದಕ್ಕೆ ಇವ ಹೀರೋ ಇದ್ದಾನಲ್ಲ, ಹೀರೋನ ಹೊಲದಲ್ಲಿ ಒಂದು ದಿನ ಹೋಗಿ ಅವ ಕೂತಿದ್ದಾನೆ. ಯಾರು? ಗೌಡ. ಆ ಗೌಡ ಕೂತಾಗ ಆ ವಿಷಯ ಹೀರೋಗೆ ಗೊತ್ತಾಗ್ತದೆ. ಅವಾಗ ಹೀರೋ ಸಿಟ್ಟಿನಿಂದ ಬರ್ತಾನವ, ಲೇ ನಿನ್ನವನು ಗೌಡ, ನನ್ನ ಹೊಲದಾಗ ಸಂಡಸಿ ಕುಂತಿ ಅಲೆ ನಿನ್ನವನು ಪಿತೃಪಿಲ್ಲಿ ಮಗನ, ಬರ್ತೀನಿ ತಡಿಲೆ, ನಿನ್ನವನು ಬಿಡುದಿಲ್ಲ ನಿನ್ನ ಗೌಡ. ಬುಡುದಿಲ್ಲ ಬುಡುದಿಲ್ಲ ಗೌಡನ ಬುಡುದಿಲ್ಲ, ಬುಡುದಿಲ್ಲ ಬುಡುದಿಲ್ಲ ಗೌಡನ ಬುಡುದಿಲ್ಲ. ಇವ ಹೊಲದಲ್ಲಿ ಇದಕ್ಕೆ ಕುಂತು ತೊಳೆದಿಲ್ಲ ತೊಳೆದಿಲ್ಲ ನಾ ಇನ್ನೂ ತೊಳೆದಿಲ್ಲ, ತೊಳೆದಿಲ್ಲ ತೊಳೆದಿಲ್ಲ ನಾ ಇನ್ನೂ ತೊಳೆದಿಲ್ಲ, ಬುಡುದಿಲ್ಲ ಇವನವನು ತೊಳೆದಿಲ್ಲ, ಬುಡುದಿಲ್ಲ. ಏಯಪ್ಪ ಇನ್ನು ನಾನು ತೊಳ್ಕೊಂಡೇ ಇಲ್ಲೋ, ತೊಳಿಲಿಲ್ಲ ಅಂದ್ರೆ ನಾನು ಬಿಡುವುದಿಲ್ಲ. ಇವತ್ತು ನಿನ್ನನ್ನು ಇಲ್ಲಿಯೇ ಇದೆ ನನ್ನ ಹೊಲದ ಮಣ್ಣಲ್ಲಿ ಹಾಕಿ ಮುಚ್ಚುತ್ತೇನೆ. ಅವನಿಗೆ ದೊಡ್ಡ ಜಗಳ ಆಗ್ತದೆಯಾ? ಅಪಿಷ 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 ಅಪಿಷ. ಇಬ್ಬರು ಅದೇ ಜಾಗದಲ್ಲಿ ಹೊಡೆದಾಡಿ ಅದೇ ಜಾಗದಲ್ಲಿ ಮಾಯ ಆಗಿ ಬಿಡ್ತಾರೆ. ಇದು ಸ್ಟೋರಿ. ಹೇಗೆ ಉಂಟು ಸ್ಟೋರಿ? ಒಲೆ ಚಂದ ಉಂಟಲ್ಲ?